ಹಾಯ್ ಎಲ್ರಿಗೂ ನಮಸ್ಕಾರ. ಏಷ್ಯಾ ಕಪ್ 2025 ಕುರಿತಾಗಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳು ಆಚೆ ಬರ್ತಾ ಇದೆ. ಅದರಲ್ಲೊಂದು ನಾಳೆ ಟೀಮ್ ಸ್ಕ್ವಾಡ್ ಅನೌನ್ಸ್ ಆಗ್ತಾ ಇದೆ. ಅದ್ರ ಕುರಿತಾಗಿ ಕೆಲವೊಂದೊಂದು ಗಾಸಿಪ್ಗಳು, ಅಪ್ಡೇಟ್ಗಳು, ರೂಮರ್ಸ್ಗಳು ಆಚೆ ಬರ್ತಾ ಇದೆ. ಅದರಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ಏಷ್ಯಾ ಕಪ್ ಸ್ಕ್ವಾಡ್ನಲ್ಲಿ ಶುಭ್ಮನ್ ಗಿಲ್ ಇರೋದಿಲ್ವಂತೆ. ಅಂದರೆ 20 ಫಾರ್ಮ್ಯಾಟ್ ಗೇಮ್ ಇದು 20 ಓವರ್ ಫಾರ್ಮ್ಯಾಟ್ ಇದು. ಇದರಲ್ಲಿ ಶುಭ್ಮನ್ ಗಿಲ್ ಇರೋದಿಲ್ಲ. ಏನಕ್ಕೆ ಕಾರಣ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ IPL ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಸ್ಟಿಲ್ ಅವರು ಶುಭ್ಮನ್ ಗಿಲ್ ಕ್ಯಾಪ್ಟನ್, ನಮ್ಮ ಟೆಸ್ಟ್ ಟೀಮ್ ಕ್ಯಾಪ್ಟನ್ನು, ಬಟ್ ಅವ್ರು ಇಲ್ವಂತೆ ಈ ಸಲ. ಅವರ ಬದಲಾಗಿ ಅವ್ರನ್ನ ಆಡ್ಸೋದಕ್ಕೋಸ್ಕರ ತಿಲಕ್ ವರ್ಮನ ಡ್ರಾಪ್ ಮಾಡೋ ಯೋಚನೆನ ಟೀಮ್ ಮ್ಯಾನೇಜ್ಮೆಂಟ್ ಮಾಡಿತ್ತಂತೆ. ಫಸ್ಟು ಕನ್ಸಿಡರ್ ಮಾಡಿದ್ರಂತೆ ತಿಲಕ್ ವರ್ಮನ, ಅದಾದಮೇಲೆ ಶುಭ್ಮನ್ ಗಿಲ್ನ ಕ್ಯಾನ್ಸಲ್ ಮಾಡಿದ್ರಂತೆ. ಆಮೇಲೆ ಶುಭ್ಮನ್ ಗಿಲ್ನ ಒಳಗೆ ಹಾಕೊಳ್ಳೋ ಉದ್ದೇಶಕ್ಕೋಸ್ಕರ ತಿಲಕ್ ವರ್ಮ, ಮುಂಬೈ ಇಂಡಿಯನ್ ಪ್ಲೇಯರ್ ತಿಲಕ್ ವರ್ಮನ ಡ್ರಾಪ್ ಮಾಡೋ ಯೋಚನೆ ಮಾಡಿತ್ತಂತೆ ಟೀಮ್ ಮ್ಯಾನೇಜ್ಮೆಂಟು. ಆದರೆ ಶುಭ್ಮನ್ಗೋಸ್ಕರ ತಿಲಕ್ ವರ್ಮನ ಡ್ರಾಪ್ ಮಾಡೋದು ಸರಿ ಅಲ್ಲ ಅನ್ನೋ ಉದ್ದೇಶಕ್ಕೆ ಮತ್ತೆ ಬಂದು ಈಗ ಶುಭ್ಮನ್ನ ಡ್ರಾಪ್ ಮಾಡಿದ್ದಾರೆ ಅಂತ ರಿಪೋರ್ಟ್ಗಳು ಬರ್ತಾ ಇದೆ. ತಿಲಕ್ ವರ್ಮ ಆಡ್ತಾರೆ. ಮಾಮೂಲಂತೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರೆ ಈ ಟೀಮ್ದು. ಅದ್ರ ಜೊತೆಗೆ ಮೇ ಬಿ ಶ್ರೇಯಸ್ ಅಯ್ಯರ್ ಕೂಡ ನಾಟ್ ಇನ್ ಅವೈಲೇಬಲ್ ಅಂತ ಹೇಳ್ತಾ ಇದ್ದಾರೆ, ಬಟ್ ನಾಟ್ ಶೋರ್. 50-50 ಶ್ರೇಯಸ್ ಅಯ್ಯರ್ IPL ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿದ್ದಾರೆ. ಅದರಲ್ಲಿ ಫೈನಲಿಗೆ ಹೋಗಿದ್ರು. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಸ್ಟಿಲ್ ಅವ್ರನ್ನ ಏನಕ್ಕೆ ಡ್ರಾಪ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಗೊತ್ತಿಲ್ಲ, ಡೌಟಲ್ಲಿ ಯಾಕಿದೆ ಅಂತ ಗೊತ್ತಿಲ್ಲ. ಅವರು ಫಸ್ಟ್ ಚಾಯ್ಸ್ ಆಗಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಶ್ರೇಯಸ್ ಅಯ್ಯರ್ ಆಡ್ತಾ ಇಲ್ಲ. ಮೊಹಮ್ಮದ್ ಸಿರಾಜ್ ಶುಭ್ಮನ್ ಗಿಲ್ ಜೊತೆಗೆ ಮೊಹಮ್ಮದ್ ಸಿರಾಜ್ಗೂ ರೆಸ್ಟ್ ಕೊಡ್ತಾ ಇದ್ದಾರೆ. ಅದು ರೆಸ್ಟೋ ಅಥವಾ ಡ್ರಾಪೋ ಗೊತ್ತಿಲ್ಲ. ಶುಭ್ಮನ್ ಗಿಲ್ಲು ಮತ್ತು ಸಿರಾಜ್ ಇವರಿಬ್ಬರೇ ಮೇಜರ್ ರೋಲ್ ಪ್ಲೇ ಮಾಡಿದ್ದು ಇಂಗ್ಲೆಂಡ್ ಸೀರೀಸಲ್ಲಿ, ಬಟ್ ಇವಾಗ ಅವರೇ ಇಬ್ಬರಿಲ್ಲ ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಅವ್ರ ಬದಲಾಗಿ ಹರ್ಷಿತ್ ರಾಣಾ ಅಥವಾ ಪ್ರಸಿದ್ಧ ಕೃಷ್ಣ ಇಬ್ಬರಲ್ಲೊಬ್ಬರು ಬರ್ಬೋದು. ಮೇ ಬಿ ಹರ್ಷಿತ್ ರಾಣಾ ಅಂತ ಅನ್ಕೋತೀನಿ, ಬಟ್ 100% ಕನ್ಫರ್ಮ್ ಇಲ್ಲ. ಪರ್ಫಾರ್ಮೆನ್ಸ್ ವೈಸ್ ಹರ್ಷಿತ್ ರಾಣಾ ಚೆನ್ನಾಗಿದ್ದಾರೆ. IPL ಆಗ್ಬೋದು, ಇಂಟರ್ನ್ಯಾಷನಲ್ ಆಗ್ಬೋದು, ಹಿಂದೆ ಆಡಿರೋಂಥ ಗೇಮ್ಗಳಲ್ಲಿ. ಇನ್ನು ಟಾಪ್ ಆರ್ಡ್ರಲ್ಲಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಗೊತ್ತಲ್ಲ, ಸನ್ರೈಸರ್ಸ್ ಹೈದರಾಬಾದ್ ಪ್ಲೇಯರು, ಆ್ಯಂಡ್ ತಿಲಕ್ ವರ್ಮಾ ಮುಂಬೈ ಇಂಡಿಯನ್ ಪ್ಲೇಯರು. ಅವರು 3 ಜನ ಟಾಪ್ ಆರ್ಡರ್. ಜೊತೆಗೆ ಬ್ಯಾಕಪ್ ಆಗಿ SSV ಜೈಸ್ವಾಲು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇವರು ಟಾಪ್ ಆರ್ಡರ್ ಆಗಿರ್ತಾರೆ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಮತ್ತು ಅಭಿಷೇಕ್ ಶರ್ಮಾ ಸನ್ರೈಸರ್ಸ್ ಹೈದರಾಬಾದ್ ಪ್ಲೇಯರ್, ಆ್ಯಂಡ್ ತಿಲಕ್ ವರ್ಮಾ ಗೊತ್ತಲ್ಲ ಅವರಿರ್ತಾರೆ. ಜೊತೆಗೆ ನೋ ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಕ್ಕೆ ಗೊತ್ತಿಲ್ಲ. ಪ್ರತಿ ಸಲ ಟೀಮ್ ಅನೌನ್ಸ್ ಮಾಡಬೇಕಾದ್ರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮೀಡಿಯಾದವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅದಾದಮೇಲೆ ಟೀಮ್ನ ಅನೌನ್ಸ್ ಮಾಡ್ತಾರೆ. ಬಟ್ ಈ ಸಲ BCCI ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವೆಬ್ಸೈಟಲ್ಲಿ ಅದನ್ನು ಟೀಮ್ನ ಅನೌನ್ಸ್ ಮಾಡ್ತಾ ಇದೆ, ಪ್ರೆಸ್ ಕಾನ್ಫರೆನ್ಸ್ನ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ, ಮೊದಲು ನಾವು ಏಷ್ಯಾ ಕಪ್ಪಿಂದ ವಿತ್ಡ್ರಾ ಆಗ್ತೀವಿ, ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡಲ್ಲ ಅಂತ ಹೇಳಿದರು. ಲೆಜೆಂಡ್ಸ್ ಗೇಮಲ್ಲೂ ಸಮೇತ ಪಾಕಿಸ್ತಾನ ಜೊತೆಗೆ ಆಡಲಿಲ್ಲ ಇಂಡಿಯಾ. ಸೆಮಿಫೈನಲಲ್ಲಿ ವಿತ್ಡ್ರಾ ಮಾಡಿಕೊಂಡು ಫೈನಲಿ ಕಳಿಸ್ತು ಪಾಕಿಸ್ತಾನ. ಈ ಥರದ ಕಾಂಟ್ರವರ್ಸಿಯಲ್ ಕ್ವಶನ್ಗಳು ಪ್ರೆಸ್ ಕಾನ್ಫರೆನ್ಸಲ್ಲಿ ಬರ್ಬೋದು ಅನ್ನೋ ಅಂದಾಜು BCCIಗೆ ಇದೆ. ಮೀಡಿಯಾದವ್ರು ಯಾಕೆ ಪಾಕಿಸ್ತಾನದವ್ರ ಜೊತೆ ಆಡ್ತೀರಾ ಅಥವಾ ಏನಕ್ಕೆ ಆಡ್ತಾ ಇದ್ದೀರಾ, ಮೊದಲ್ಯಾಕೆ ಹಿಂಗೆ ಹೇಳಿದ್ರಿ ಅನ್ನೋ ಕಾಂಟ್ರವರ್ಷಿಯಲ್ ಕ್ವಶನ್ಗಳು ಬರ್ಬೋದು ಅನ್ನೋ ಉದ್ದೇಶದಿಂದ ಪ್ರೆಸ್ ಕಾನ್ಫರೆನ್ಸೇ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ. ನಾಳೆ ಬರಲ್ಲ, ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಇದೆ ಕೆಲವೊಂದೊಂದು. ಇನ್ನೇನು ಶುಭ್ಮನ್ ಗಿಲ್ ಆಡ್ತಾ ಇಲ್ಲ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರೆ, ಶ್ರೇಯಸ್ ಅಯ್ಯರ್ ಮೇ 50-50, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಟಾಪ್ ಆರ್ಡರಲ್ಲಿ ಇರ್ತಾರೆ. ಮತ್ತು ಪ್ರೆಸ್ ಕಾನ್ಫರೆನ್ಸೆಲ್ಲ ಏನಿರಲ್ಲ ನಾಳೆ. ಟೀಮ್ ಸ್ಕ್ವಾಡ್ ಅನೌನ್ಸ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ, ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ಕೊತಾರೆ. ಸೊ ಇದು ಇತ್ತೀಚೆಗೆ ಬರ್ತಾ ಇರೋಂಥ ಅಪ್ಡೇಟ್ಗಳು. ಸೊ ಹಿಂಗೆ ಮುಂದಿನ ಅಪ್ಡೇಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು. ಬಾಯ್.